ಎಲ್ರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್. ಈಗ ಎಲ್ಲ ಎದ್ದು ಮನೆ ಒರೆಸಿ ಗುಡಿಸಿ ಈ ಮನೆ ಆ ಎರಡು ಮನೆ ಎಲ್ಲ ಒರೆಸಿ ಗುಡಿಸಿ ಈಗ ಪೂಜೆ ಆಗಿದೆ. ನಾವು ಎಲ್ಲ ಫ್ರೆಶ್ ಅಪ್ ಆಗಿದ್ವಿ ನೋಡಿ. ಪೂಜೆ ಎಲ್ಲ ನೀಟಾಗಿದೆ. ಈ ಬಾಕ್ಲಿಗೆ ಹೂವು ಹಾಕಬೇಕು. ಈ ಬಾಕ್ಲಿಗೂ ಮೇನ್ ಡೋರ್ಗೂ ಹೂವು ಅಲ್ಲಿದೆ. ಹೂವು ತೊಳೆದಿಕ್ಕಿದ್ದಾರೆ, ಇದನ್ನು ಹಾಕಬೇಕು ಈ ಮೇನ್ ಡೋರ್ಗೂ ಅದಕ್ಕೂ. ಸದ್ಯಕ್ಕೆ ಈ ಮನೆ ಪೂಜೆ ಆಗಿದೆ. ಈಗ ಆ ಮನೇಲಿ ಅಡುಗೆ ಮಾಡ್ಬೇಕು, ನಾಷ್ಟ ಮಾಡಬೇಕು. ನಾಷ್ಟ ಮಾಡಿ ಆಮೇಲೆ ಹಾಲ್ ಗರ್ಲ್ಸ್ ಅಯ್ಯೋ ಪಾಪ ನಮ್ಮ ಹುಡುಗಿಗೆ ಇವತ್ತು ಸ್ವಲ್ಪ ಯಾರೋ ಜಾಸ್ತಿ ಏನೋ ಮಾಡಿದ್ರು. ನಾನು ಇದ್ದಿದ್ರೆ ಸರಿಯಾಗಿ ಮಾಡ್ತಿದ್ದೆ ಅವ್ರಿಗೆ. ಹೋಗ್ಲಿ ಪರವಾಗಿಲ್ಲ. ಈಗ ಇಲ್ಲಿ ಕುಕ್ಕರ್ ರೆಡಿ ಇದೆ, ಎಲ್ಲ ಐಟಮ್ಸ್ ರೆಡಿ ಇದೆ, ಈರುಳ್ಳಿ ಟೊಮೆಟೊ ಎಲ್ಲ. ಈಗ ಮಾಡೋಣ. ಸ್ಟಾರ್ಟಿಂಗ್ ಮಾಡೋಣ. ಟವಲಲ್ಲೇ ಇದು ನೋಡು, ಎಣ್ಣೆ ಕಾಯ್ತಾ ಇಲ್ಲಿ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಬರೋಣ. ಏನಿಲ್ಲ, ಇಲ್ಲೇ ಇದೆಯಲ್ಲ ಪ್ಯಾಕೆಟ್ಸ್ ಎಲ್ಲ, ಅದರಲ್ಲಿ ಇದ್ರಲ್ಲೊಂದು ಎತ್ಕೊಂಡ್ರೆ ಆಯ್ತು. ಹೊಸ ಪ್ಯಾಕೆಟು ಎತ್ಕೊಂಡೆ, ಒಂದೇ ಸಾಕು. ಚಿಕನ್ ಮಸಾಲ ಏನೋ ಒಟ್ಟಿನಲ್ಲಿ ಏನೋ ಒಂದು ಹಾಕಿ ಏನೋ ಒಂದು ಅವಾಕಣ. ಹೌದು, ಅದೇ ಟೇಸ್ಟ್ ಬರುತ್ತೆ. ಓಕೆ, ಇದಕ್ಕೀಗ ಎಣ್ಣೆ ಹಾಕೋಣ. ನಿನ್ನೆ ಬೋಂಡ ಕರ್ದಿದ್ದ ಎಣ್ಣೆ ಇದು. ಎಲ್ಲ ಸ್ಪೈಸಸ್ ರೆಡಿ ಆಗಿದೆ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅಷ್ಟೇ, ಜಾಸ್ತಿ ಬಿಟ್ಟರೆ ಡಬ್ ಡಬ್ ಅಂತ ಆಗುತ್ತೆ. ಏನದು ಮಸಾಲ ಹಾಕಿದೀವಲ್ಲ ಅದೆಲ್ಲ. ಸೊ ಸ್ವಲ್ಪ ಫ್ರೈ ಆದಮೇಲೆ ಬಿಸಿ ಹೋಗೋ ಕಡೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಏನು ಗೊತ್ತಾ, ಸ್ವಲ್ಪ ಮಾಡಿಕೊಂಡ್ರು ಈರುಳ್ಳಿ ಟೊಮೆಟೊ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅಯ್ಯೋ ತಿರ್ಗ್ಸೋಕ್ಕೇನು ಎತ್ಕೊಂಡೇ ಇಲ್ಲ. ಸದ್ಯಕ್ಕೆ ಇದು ಸಿಕ್ಕಿದೆ, ಇದರಲ್ಲೇ ಮಿಕ್ಸಿ ಮಾಡೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಆಗಲಿ ಟೇಸ್ಟ್ ಚೆನ್ನಾಗಿ ಬರೋದು. ಸೊ ಇದು ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ. ಚಿಕನ್ ಮಾಡ್ತಾ ಇಲ್ಲ ಮಗು, ಬೆಕ್ಕು ಏನೋ ಚಿಕನ್ ಮಾಡ್ತಾ ಇದೀವಿ, ಬಿರಿಯಾನಿ ಮಾಡ್ತಾ ಇದೀವಿ ಅನ್ಕೊಂಬಿಟ್ಟಿದೆ. ಅದೇ ಸ್ಮೆಲ್ ಬರುತ್ತಲ್ಲ, ಅದಕ್ಕೆ ಹಾಕ್ಬಿಟ್ಟು ಮಿಕ್ಸಿ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಅಲ್ಲ, ಜಾಸ್ತಿನೇ ಟೊಮೆಟೊ ಹಾಕೋಬೇಕು. ಬಿಕಾಸ್ ದಿಸ್ ಇಸ್ ಟೊಮೆಟೊ ಬಾತ್. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಬೆಕ್ಮರಿ ಏನು ಚಿಕನ್ ಮಾಡ್ತಾ ಇದೀವಿ ಅಂದ್ಬಿಟ್ಟು ನನ್ನ ಕಾಲು ಸುತ್ತನೇ ಸುತ್ತೈತೆ.
ಅದಕ್ಕೆ ಚೆನ್ನಾಗಿ ಫ್ರೈ ಆಗಲಿ. ನನ್ನ ತಂಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಲು, ಹಾಗಾಗಿ ಈಗ ಟೇಸ್ಟ್ ಆದರೆ ಅವಳದೇ ಟೇಸ್ಟು ಅಂತ ಹೇಳ್ತಾಳೆ. ಏನು ಮಾಡೋಕ್ಕಾಗುತ್ತೆ. ಸ್ವಲ್ಪ ಫ್ರೈ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೋಡೋಣ, ಬೇಕಂದ್ರೆ ಹಾಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಕು ಅಲ್ಲೇ ಓಕೆ. ಈಗ ಅಕ್ಕಿ ತೊಳ್ಕೊಂಡಾಗಿದೆ. ಅಕ್ಕಿ ಅಂತ ಇದೀನಿ. ಅಕ್ಕಿ ತೊಳ್ಕೊಂಡಾಗಿದೆ. ಒಂಚೂರು ಫ್ರೈ ಆದಮೇಲೆ ಸ್ವಲ್ಪ ಮಸಾಲೆ ಹಾಕಿ ನೀರು ಹಾಕಬೇಕು. ಸೊ ಆಲ್ಮೋಸ್ಟ್ ಫ್ರೈ ಆಗಿದೆ. ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಈಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಸ್ವಲ್ಪ ಚಿಕನ್ ಮಸಾಲ ಮಟನ್ ಮಸಾಲ, ಎರಡರಲ್ಲಿ ಯಾವುದಾದ್ರು ಒಂದು ಹಾಕ್ಕೊಳ್ಳಿ. ಮಸಾಲ ನಿಮ್ಗೆ ಯಾವ ಥರ ಬೇಕು ಆ ಥರ ಹಾಕೋಬೋದು. ಚಿಕನ್ ಮಸಾಲ ಇಲ್ಲ, ಸೊ ಮಟನ್ ಮಸಾಲ ಹಾಕ್ತಾಯಿದ್ದೀನಿ. ಎಲ್ಲಿ ಚಿಕನ್ ಮಸಾಲ ಇತ್ತಂತೆ, ಸೊ ಚಿಕನ್ ಮಸಾಲನೇ ಹಾಕೋಣ. ಯಾಕಂದ್ರೆ ಮಟನ್ ಮಸಾಲೆಗಿಂತ ಚಿಕನ್ ಮಸಾಲ ಟೇಸ್ಟಿ ಆಗಿರುತ್ತೆ. ಹಾಗಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸೊ ಇದಾದ್ಮೇಲೆ ಈಗ ನೀರು ಹಾಕೋಬೇಕು. ಬಟ್ ಫಸ್ಟು ಉಪ್ಪೆಲ್ಲ ಕರೆಕ್ಟಾಗಿದೆ ನೋಡ್ಕೊಬೇಕು. ಕರೆಕ್ಟಾಗಿದೆ. ಈಗ ನೀರು ಹಾಕೊಳ್ಳೋಣ. ನೀರಿಗಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡಾದ್ಮೇಲೆ ನೀರು ಹಾಕೊಳ್ಳೋಣ. ಸೊ ಇದ್ರೊಳಗೆ ನೀರು ಹಾಕೋತಾ ಇದ್ದೀನಿ. ಎಷ್ಟು 2 ಹಾಕ್ಲ ಅನ್ನ ಹಾಕಿ ಸಿಂಚು 2 ಅಕ್ಕಿ ಇದರಲ್ಲಿ ಬಾಕಿ ಅಕ್ಕಿ ಏನು ಮಾಡಿಯೇ? ಬಾಕಿ ಅಕ್ಕಿ ಬಾಕಿನೇ. ಅದೇ ಅಂದ್ಬಿಟ್ಟು ಹಾಕಿದ್ರೆ ಇದು ವೈಟ್ ರೈಸ್ ಆಗುತ್ತದೆ, ಟೊಮೊಟೊ ಬಾತ್ ಆಗುತ್ತೆ. ಅಲ್ಲಿ ಹೇಳ್ತಿದ್ರಲ್ಲ, ಆಮೇಲೆ ಕರೆಕ್ಟಾಗಿ ಕೊಟ್ರೇನೋ ಅಂದ್ಬಿಟ್ಟು ನಾನು ಕೇರಿ ತಪ್ಲೆಗೆ ಹಾಕಿನಿ. ಇವಾಗ ಹಾಕ್ಲಿಲ್ಲ, ಅದೆಷ್ಟು ಹಾಕೋದಿ ಹಾಕೋ ಅಂತ ನಾನು ಬಂದಿದ್ದು. ನೀರು ಹಾಕು ಅಂತ ಹೇಳಿದ್ರೇನು ಅನ್ಕೊಂಡೆ ನಾನು. ನೀನು ಬಂದಾಗಿಂದ ಕಾಫಿ ಕುಡ್ದಿಲ್ಲ, ಸಾರಿ ಟೀ ಕುಡ್ದಿಲ್ಲ ನಮ್ಮ ಅಂಗಡಿಲಿ. ಸೊ ಕುಡಿಯೋಣ ಅಂತ. ಇಷ್ಟೊತ್ತಾಗಲೇ 5 ಸತಿ ಕುಡಿಬೇಕಿತ್ತು. ಏನು ಮಾಡೋಣ. ಡಯೆಟ್ ಅಂತಲ್ಲ, ಲೈಕ್ ಸ್ವಲ್ಪ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಎಲ್ಲ ಕಮ್ಮಿ ಆಗಿದೆ. ಅದಕ್ಕೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಕುಡ್ಕೊಬಿಡೋಣ. ಇಲ್ಲಿ ನಾನು ನೀರು ಹಾಕಿ ಚೆನ್ನಾಗಿ ಕುದ್ದಿತ್ತು. ಈಗ ಅಕ್ಕಿ ಹಾಕಿದ್ದೀನಿ. ಇದು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕುಕ್ಕರ್ ಮುಚ್ಚೋಣ. ಊರಲ್ಲಿ ಫಸ್ಟ್ ಟೈಮ್ ಮಾಡಿದ್ದು, ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ. ಸಕ್ಕದಾಗಿ ಬಂದಿದೆ. ಈಗ ತಿಂತಾ ಇರೋದೆ ನೋಡಿ, ಮಸ್ತಾಗಿ ಬಂದಿದೆ. ಇದಕ್ಕೆ ಚಟ್ನಿ ಮಾಡ್ಕೋಬೇಕಿತ್ತು, ಬಟ್ ಟೈಮ್ ಇಲ್ಲ, ದೇವಸ್ಥಾನಕ್ಕೆ ಹೋಗಬೇಕು. ಸೊ ತಿನ್ಕೊಂಡು ಹೋಗ್ತಾ ಇರೋದೆ. ಗಾಯ್ಸ್ ಬನ್ನಿ ಗಾಯ್ಸ್, ನಾಷ್ಟ ಮಾಡಿ. ಚೆನ್ನಾಗಿದ್ದೀರಾ? ಟೊಮೊಟೊ ಬಾತ್ ಮಾಡಿದೆ. ಇಲ್ಲ ನಿನ್ನೆ ಬೆಳಗ್ಗೆ ಬಂದು.
ಒಳಗೆ ತಗೋಬೇಕು ಹಿಂಗೆ ಮಾಡ್ಕೊತೀನಂದಲ್ಲ ಇಲ್ಲ ತೆಗಿದೆ ಒಂದ್ ಲೇಯರ್ ತೆಗ್ದ್ಬಿಟ್ಟು ಆಮೇಲೆ ಮಾಡ್ಬೇಕು. ಹೆಂಗೈತೆ ಉಪ್ಪು ಖಾರ ಕರೆಕ್ಟ್ ಇದೆಯಾ? ಓಕೆ, ಈಗ ನಾವು ತಿನ್ನೋಣ, ಎಲ್ರಿಗೂ ಹಾಕೊಡೋಣ. ಓಯ್, ಆಗ್ಲಿಂದ ಬಿರಿಯಾನಿ ಮಾಡ್ತಾ ಇದ್ದೀನಿ ಅಂತ ಮಿಯೋ ಮಿಯೋ ಅಂತಿದ್ದಲ್ಲ, ಬಾ ಟೊಮೊಟೊ ಬಾತ್ ಹಾಕೊಡ್ತೀನಿ, ಬಾ ಬಾ. ಏನು ನೋಡೋದು? ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮ್ಯೋ ಬಾ ಹಾಕ್ತೀನಿ, ಬಾ 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 ಬಾ. ಅಲ್ಲೇ ಇದ್ರೆ ಹಾಕಲ್ಲ, ನಿನ್ನಿಷ್ಟ. ಸೊ ಈಗ ಹೋಗ್ತಾ ಇದ್ದೀವಿ. ಬಂದಿದೆ ಸಂಡೇ ಆಗಿದ್ರಿಂದ ನಾವು ಬೇಗ ಬಿಡೋಣ ಮನೇನ ಅಂದ್ಕೊಂಡಿದ್ವಿ. ಒಂದು 10 ಗಂಟೆ ಅಷ್ಟರಲ್ಲಿ ಬಿಟ್ಟರೆ ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟರಲ್ಲಿ ಮನೆಗೆ ಹೋಗ್ತೀವಿ ಅಂತ. ಸಾಯಂಕಾಲ ಅಂದರೆ ತುಂಬ ರಶ್ ಆಗೋಗುತ್ತೆ ಅಂದ್ಕೊಂಡಿದ್ವಿ. ಅದಕ್ಕೆ ನಮ್ಮ ಅಜ್ಜಿ ಒಂದೇ ಸರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟು ಚನ್ನಪಟ್ಟಣಕ್ಕೆ ಬಸ್ ಇದೆ, ಅಲ್ಲಿಂದ ಹೋಗೋರಂತೆ ಬನ್ನಿ ಅಂದರು. ಸೊ ನಾವು ಮತ್ತು ಇನ್ನೊಂದು ಫ್ಯಾಮಿಲಿ ಊರಿಂದನೇ ಆಟೋ ಬುಕ್ ಮಾಡಿಕೊಂಡು ನಮ್ಮ ಅಜ್ಜಿಯವರ ಮನೆ ದೇವರು, ನಮ್ಮ ತಾತ ಅವ್ರ ಮನೆ ದೇವರು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಡೈರೆಕ್ಟ್ ಚನ್ನಪಟ್ಟಣಕ್ಕೆ ಬಸ್ ಇತ್ತು, ಹಾಗಾಗಿ ಅಲ್ಲೇ ಹತ್ಕೊಳ್ಳೋಣ. ಚನ್ನಪಟ್ಟಣಕ್ಕೆ ಹೋದರೆ ಅಲ್ಲಿ ಡೈರೆಕ್ಟಾಗಿ ಬೆಂಗಳೂರು ಸಿಗುತ್ತೆ ಅಂತ ಡೈರೆಕ್ಟ್ ಟೆಂಪಲ್ಗೆ ಬೇಗನೆ ಹೋಗಿದ್ವಿ. ಒಂದು 10 ಗಂಟೆ ಅಷ್ಟರಲ್ಲಿ ಮನೆ ಬಿಟ್ಟು 11 ಗಂಟೆ ಅಷ್ಟರಲ್ಲಿ ಟೆಂಪಲ್ಗೆ ಹೋದ್ವಿ. ವೈದೇಶ್ವರ ಸ್ವಾಮಿ ದೇವಸ್ಥಾನ. ಇದು ನಮ್ಮ ಅಜ್ಜಿಯವರ ಮನೆ ದೇವರು. ಅಂದ್ರೆ ನಮ್ಮ ಅಜ್ಜಿಯವ್ರ ಗಂಡ ಇದಾರಲ್ಲ, ನಮ್ಮ ತಾತ ಅವ್ರ ಮನೆ ದೇವರು ವೈದ್ಯನಾಥೇಶ್ವರ ಸ್ವಾಮಿ. ಇದೇನ್ ಆಗ್ರಕ್ಕಲ್ಲ. ಅಜ್ಜಿ ಅಲ್ಲಿ ಪೂಜೆ ಮಾಡ್ತಿದ್ದಾರೆ. ನಾವೇನ್ ಪೂಜೆ ಸಾಮಾನ್ ತರ್ತೀವಿ ಅದನ್ನ ಇಲ್ಲೇ ಬಂದು ಪೂಜೆ ಮಾಡಕ್ ಆಗೋದು. ಯಾಕಂದ್ರೆ ದೇವಸ್ಥಾನದಲ್ಲಿ ಅಲ್ಲಿ ಮೇನ್ ಒಳಗಡೆ ತೆಂಗಿನಕಾಯಿ ಅಷ್ಟೇ, ತೆಂಗಿನಕಾಯಿ ಹೂವ, ಮಿಕ್ಕಿದ್ದು ಗಂಧದ ಕಡ್ಡಿ ಕರ್ಪೂರ ಇಲ್ಲೇ ಹಚ್ಬೇಕು. ಸೊ ಹಚ್ತಿದಾರೆ ಈಗ ಇಲ್ಲಿ. ಅಲ್ಲ, ಇದೇನಿದು ನಾಗರ ಕಲ್ಲಲ್ಲ, ಏನು ಅಂತಾರೆ ಅದು, ಸುತ್ತುತ್ತಾರಲ್ಲ ಅದು. ಸೊ ಪೂಜೆ ಮುಗೀತು, ಈಗ ವಾಪಸ್ ಹೋಗ್ಬೇಕು. ನಾವು ನನ್ನ ತಂಗಿರೆಲ್ಲ ಬೆಂಗಳೂರಿಗೆ ಹೋಗ್ತೀವಿ ಡೈರೆಕ್ಟ್ ಆಗಿ. ನಮ್ಮ ಅಜ್ಜಿ ಮತ್ತೆ ಅವ್ರ ಫ್ರೆಂಡ್ಸ್ ಯಾರ್ಯಾರು ಊರಿಂದ ಬಂದಿದಾರೆ ಅವರೆಲ್ಲ ಊರಿಗೆ ಹೋಗ್ತಾರೆ ಹಂಗೆ ಆಟೋದಲ್ಲಿ. ನಾವು ಬಸ್ ಹತ್ತಿದ್ದೀವಿ. ಸೊ ಯಾ ಹೋಗ್ಬೇಕು ಬೆಂಗಳೂರಿಗೆ ಈಗ. ಬಾಯ್. ನಮ್ಮ ಅಜ್ಜಿ ಮನೆ ದೇವ್ರಲ್ವಾ, ಸೊ ಫ್ರೆಂಡ್ಸ್ ಅವ್ರಿಗೆ ಮಾತಾಡ್ಸ್ತಿದ್ದಾರೆ. ನಿಮ್ ಫ್ರೆಂಡಾ? ನಿಮ್ ಫ್ರೆಂಡ್ ಈಗ ದೇವ್ರ ದರ್ಶನ ಎಲ್ಲ ಮುಗೀತು. ಸೊ ಮನೆಗೆ ಹೋಗೋಣ. ಸಾರಿ, ಮನೆಗಲ್ಲ, ಈಗ ಚನ್ನಪಟ್ಟಣದ ಬಸ್ಸು ಇಲ್ಲೇ ಸಿಗುತ್ತಂತೆ. ಡೈರೆಕ್ಟ್ ಬೆಂಗಳೂರ್ದಿಲ್ಲ, ಸಾಯಂಕಾಲ ಬರೋದು. ಚನ್ನಪಟ್ಟಣದ್ ಬರುತ್ತಂತೆ. ಸೊ ಇಲ್ಲಿಂದ ಡೈರೆಕ್ಟ್ ಹೋಗೋದು. ಎಷ್ಟು ಇದೆಷ್ಟು ಕೇಳು.
ನಾನು ಆಡಕ್ಕೆ ನಾನು ಆಡೋಣ ಅಂತ. ದರ್ಶನ ಆಗಿದ್ದು ಒಂದು 2 ಮಿನಿಟ್ಸ್ಗೆ ಚನ್ನಪಟ್ಟಣದ ಬಸ್ ಬಂತು. ನಾವು ನನ್ನ ತಂಗಿರು ಚನ್ನಪಟ್ಟಣದ ಬಸ್ ಹತ್ಕೊಂಡು ಚನ್ನಪಟ್ಟಣಕ್ಕೆ ಹೋದ್ವಿ. ನಮ್ಮ ಅಜ್ಜಿ ಮತ್ತು ಅವ್ರ ಫ್ರೆಂಡ್ಸು ಆಟೋದಲ್ಲೇ ಊರಿಗೆ ಹೋದರು. ಚನ್ನಪಟ್ಟಣಕ್ಕೆ ಹೋಗಿದ್ದು ಒಂದು 20 ಮಿನಿಟ್ಸ್ಗೆ ನಮಗೆ ಸ್ವಲ್ಪ ಸೀಟ್ ಇರೋ ಬೆಂಗಳೂರು ಬಸ್ ಸಿಕ್ತು. ಅಲ್ಲಿಂದ ಡೈರೆಕ್ಟು ನಾವು ಬೆಂಗಳೂರಿಗೆ ಹೋದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.